ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಬಾಬಾ ಬೇಗ ಬಾ. ಮಹಾರಾಜರು ಭೀಮನ್ ವಿಷಯದಲ್ಲಿ ಯಾವ ಅಪ್ಪಣೆ ಹೊರಡಿಸಿದ್ದಾರೆ ಅಂತ ತಿಳ್ಕೊಂಡು ಹೋಗೋದಕ್ಕೆ ನೀವು ಇಲ್ಲಿವರೆಗೂ ಪಾದ ಬೆಳೆಸಿತ್ತಾನೆ? ಅಯ್ಯೋ ಇಲ್ಲ ಇಲ್ಲ, ಹಾಗೆಲ್ಲ ಏನೂ ಇಲ್ಲ. ಹಾಗೆ ಇರೋದದು. ಹಿಂದೆ ತಿರುಗಿ ನೋಡಿ. ನಮಸ್ಕಾರ ನಮಸ್ಕಾರ ಸಾಹೇಬ್ರೆ, ನಮಸ್ಕಾರ. ನಮಸ್ಕಾರ. ಇಡೀ ರಾತ್ರಿ ನನಗೆ ಒಂದೇ ಚಿಂತೆ ಆಗಿತ್ತು, ನೀವು ಅದ್ ಹೇಗಿದ್ರು ಅಂತ. ನೀವು ಊಟ ಮಾಡಿದ್ರು ಇಲ್ವೋ ಅಂತ. ಅದಕ್ಕೆ ನಿಮಗೋಸ್ಕರ ಬಿಸಿ ಬಿಸಿ ಟೀ ತಗೊಂಡು ಬಂದಿದ್ದೀವಿ. ನೋಡಿದ್ರಾ, ಇವರು ನನಗೆ ಟೀ ತಂದಿದ್ದಾರೆ. ಆದರೆ ನನಗೆ ಗೊತ್ತು ನೀವಿಲ್ಲಿ ಯಾಕೆ ಬಂದಿದ್ದೀರಾ ಅಂತ. ನಿಮಗೆ ಒಂದು ವಿಷಯ ಗೊತ್ತಾದರೆ ಸಾಕಲ್ವಾ, ನಮ್ಮ ಮಹಾರಾಜರು ಭೀಮರಾವ್ಗೆ ಯಾವ ಅಪ್ಪಣೆ ಹೊರಡಿಸಿದ್ದಾರೆ ಅಂತ. ಅಯ್ಯೋ ಇಲ್ಲ ಸಾಹೇಬ್ರೆ, ಏನ್ ಹೇಳ್ತಿದ್ದೀರಾ ನೀವು? ನಾವು ನಿಮ್ಮನ್ನ ನೋಡಕ್ ಬಂದಿವಿ. ಅದು ರಾತ್ರಿ ಒಂದು ಕೆಲ್ಸದಲ್ಲಿ ತಗಲಾಕೊಂಡ್ಬಿಟ್ಟಿದ್ದೆ, ಅದಕ್ಕೆ ಬರಕ್ಕಾಗ್ಲಿಲ್ಲ. ಅದಕ್ಕೆ ನೋಡಿ ಬೆಳಗ್ಗೆ ನಿಮ್ ಸೇವೆಗೆ ಹಾಜರ್. ಹೌದು, ನೀವೇ ವಿಷಯ ಎತ್ತಿದ್ದೀರಾ ಅಂದ್ರೆ ಅಲ್ಲಿಂದ ಏನಾದ್ರೂ ಸುದ್ದಿ ಬಂತ ಮಹಾರಾಜರ ಅಪ್ಪಣೆ ಬಗ್ಗೆ? ಇಲ್ಲ, ನಾವು ಕೂಡ ರಾಮ್ಜಿ ಮತ್ತೆ ರಮಾಗೋಸ್ಕರ ಕಾಯ್ತಾ ಇದ್ದೀವಿ. ಎಲ್ಲಿವರೆಗೂ ರಾಮ್ಜಿ ಮತ್ತೆ ರಮಾ ಬರೋದಿಲ್ವೋ ಅಲ್ಲಿವರೆಗೂ ನಮ್ಮಲ್ಲಿ ಯಾರಿಗೂ ಏನೂ ಗೊತ್ತಿಲ್ಲ. ನೀವು ತಪ್ಪು ತಿಳ್ಕೊಳ್ದೇ ಇದ್ರೆ ಒಂದು ಮಾತು ಹೇಳ್ಬೋದಾ? ನೀವು ರಾಮ್ಜಿ ಮತ್ತೆ ರಮಾನ ಮಹಾರಾಜರ ಹತ್ರ ಕಳಿಸ್ಬಾರ್ದಿತ್ತು. ಅವರು ಸುಮ್ಮನೆ ನಿಮ್ಮ ಸಮಯ ಹಾಳು ಮಾಡ್ತಿದ್ದಾರೆ. ನೀವು ತೀರ್ಮಾನ ಮಾಡಿದ್ರಲ್ಲ ಈ ಭೀಮರಾವ್ನ ನಿಮ್ಮ ಜೊತೆ ಕರ್ಕೊಂಡು ಹೋಗೋದಕ್ಕೆ, ಅದು ಒಳ್ಳೆ ತೀರ್ಮಾನ ಆಗಿತ್ತು. ಈಗ ನೋಡ್ತೀರಿ, ಮಹಾರಾಜರು ಇದೇ ತೀರ್ಮಾನ ಮಾಡ್ತಾರೆ. ಈಗ ಇವನು ಸ್ಕಾಲರ್ಶಿಪ್ ತಗೊಂಡಿದ್ದಾನೆ ಅಂದಮೇಲೆ ಬಡೋದಾಗ ಹೋಗಿ ಕೆಲಸ ಮಾಡಲೇಬೇಕಾಗತ್ತೆ. ಹೌದು, ಶಿಶುಪಾಲ ಸರಿಯಾಗಿ ಹೇಳ್ತಿದ್ದಾನೆ. ನೋಡಿ, ಈ ಭೀಮರಾವ್ ದೊಡ್ಡದಾಗಿ ಕುಣ್ಕೊಂಡು ವಿದ್ಯಾರ್ಥಿ ವೇತನ ತಗೊಂಡ. ಈಗ ಬಡೋದಾಗ ಹೋಗೋ ಸಮಯ ಬಂದಾಗ ನಾಟಕ ಆಡ್ತಿದ್ದಾನೆ. ನಾನ್ ಹೇಳೋದೇನಂದ್ರೆ, ನೀವು ಇವನಂತ ಕೆಳಜಾತಿಯ ಜನರ ಸುದ್ದಿಗೆ ಹೋಗ್ಬಾರ್ದು. ಬಿಡಿ ಬಿಡಿ, ನಾವೆಲ್ಲರೂ ಈಗ ಕಾಯ್ಬೇಕಷ್ಟೇ. ಮೊದಲು ರಮಾ ಮತ್ತೆ ರಾಮ್ಜಿ ಬಂದು ತಲುಪಲಿ. ರಾಮ್ಜಿ ಮತ್ತೆ ರಮಾ ಬರೋವರೆಗೂ ನಾವೆಲ್ಲ ಸ್ವಲ್ಪ ಕಾಯ್ಬೇಕಾಗತ್ತೆ. ಬಂದ್ರಲ್ಲ ಮಾವ, ವಿಷಯ ಏನು ಅಂತ ಗೊತ್ತಾಗುತ್ತೆ. ನಡೀರಿ. ಬನ್ನಿ ಬನ್ನಿ. ಮಹಾರಾಜರ ಹತ್ರ ಮಾತಾಡಿದ್ರಾ? ಹೌದು ಸರ್, ಆಯ್ತು. ಏನಂದ್ರು ಮಹಾರಾಜರು? ಈ ಕಾಗದದೊಳಗಡೆ ಏನೋ ಬರ್ದು ಕೊಟ್ಟಿದ್ದಾರೆ. ಏನ್ ಬರ್ದಿದಾರೋ ನಮಗೂ ಗೊತ್ತಿಲ್ಲ. ಅಯ್ಯೋ ಬೇಗ ಬೇಗ ಬನ್ನಿ, ಮಹಾರಾಜರು ತೀರ್ಮಾನ ಏನು ಅಂತ ಹೋಗಿ ನೋಡೋಣ. ಬನ್ನಿ ಬನ್ನಿ. ಹೇಮ ಹೋದ್ರೆ ಸಾಕು, ಆಮೇಲೆ ಕೂತ್ಕೊಂಡು ಚಹಾ ಕುಡಿರಿ. ನಾಳೆಯಿಂದ ಚೆನ್ನಾಗಿ ಹಾಡೋದು, ಕುಣಿಯೋದೆ. ಸರಿ, ಕೊಡಿಲಿ. ಹೇಳಿ ಸಾಹೇಬ್ರೆ, ಮಹಾರಾಜರು ಏನ್ ಬರ್ದಿದ್ದಾರೆ? ಹಾ ಹೇಳಿ ಸರ್, ಏನ್ ಬರ್ದಿದ್ದಾರೆ ಮಹಾರಾಜರು? ಭೀಮರಾವ್, ನೀನೇ ಓದು. ಭೀಮರಾವ್, ಸ್ವಲ್ಪ ಜೋರಾಗಿ ಓದು, ಎಲ್ರಿಗೂ ಕೇಳಿಸ್ಬೇಕು. ನನಗೂ ಕೂಡ, ನನಗೂ ಗೊತ್ತಾಗ್ಬೇಕಲ್ಲ.
ನಮ್ಮ ಮಹಾರಾಜರು ನಿನ್ಗೆ ಯಾವ ಶಿಕ್ಷೆ ತೀರ್ಮಾನ ಮಾಡಿದ್ದಾರೋ ಅಂತ ಓದು ಓದು ಓದು. ಭೀಮರಾವ್, ನ್ಯಾಯ ಹೇಳೋದೇನು ಅಂದರೆ ನೀನು ಎಲ್ಲವನ್ನ ಬಿಟ್ಟು ಈಗಿಂದೀಗಲೇ ಬಡೋದಾಗಿ ಬರಬೇಕು. ನೀನು ಬರದೇ ಹೋದರೆ ನಿನಗೆ ಶಿಕ್ಷೆ ದೊರೆಯುತ್ತೆ. ಇದು ಹೀಗೆ ಆಗ್ಬೇಕಿತ್ತು. ಸರಿಯಾದ ತೀರ್ಮಾನ ತಗೊಂಡಿದ್ದಾರೆ. ನೋಡಿದ್ರ ನೀವೆಲ್ಲ, ಮೇಘನಾಥ್ ಅವರು ನಗ್ತಿದ್ದಾರೆ. ಇದ್ರರ್ಥ ಮಹಾರಾಜರು ಅಪ್ಪಣೆ ಭೀಮನ್ ಪರವಾಗಿ ಬಂದಿಲ್ಲ ಅಂತ. ಹಾ ಇರು, ನಾವು ಬಂದಿದ್ದೀವಿ. ಬನ್ನಿ ಬನ್ನಿ, ನಮಗೂ ಹೇಳಿ. ನಿನಗೆ ಒಳ್ಳೆ ಸುದ್ದಿ ಬಂದಿದೆ. ಈ ಭೀಮರಾವ್ ಇವನ ಮಹಾರಾಜರು ಬಡೋದಾಗ ಬರಕ್ ಹೇಳಿದ್ದಾರೆ. ಜೊತೆಗೆ ಹೋಗದೇ ಇದ್ರೆ ಶಿಕ್ಷೆ ಆಗುತ್ತೆ ಅಂದಿದ್ದಾರೆ. ಇರಿ ಇರಿ, ಪತ್ರ ಇನ್ನೂ ಮುಗ್ದಿಲ್ಲ, ಪೂರ್ತಿ ಓದ್ಲಿ ಇರಿ. ಅವಶ್ಯಕತೆ ಏನಿದೆ ಸಾಹೇಬ್ರೆ, ಇರ್ಲಿ ಓದ್ಬಿಡು. ನಾನು ಮೊದಲಿಂದ ಓದ್ತೀನಿ. ಭೀಮರಾವ್, ಕಾನೂನಿನ ಪ್ರಕಾರ ನೀನು ಎಲ್ಲವನ್ನ ಬಿಟ್ಟು ಈಗಿಂದೀಗಲೇ ಬರಬೇಕಿದೆ. ಬರದೇ ಹೋದರೆ ನಿನ್ನನ್ನು ಶಿಕ್ಷೆಗೆ ಗುರಿಪಡಿಸಲಾಗುತ್ತೆ. ಆದರೆ ನಾನು ಒಬ್ಬ ವಿದ್ಯಾರ್ಥಿಗೆ ವಿದ್ಯಾರ್ಥಿ ವೇತನ ನೀಡಿತ್ತು. ವಿದ್ಯಾರ್ಥಿ ಆದೋನು ವಿದ್ಯಾಭ್ಯಾಸ ಮುಗಿಸಿದ ತಕ್ಷಣ ನಮ್ಮಲ್ಲಿ ಕೆಲಸಕ್ಕೆ ಸೇರಬೇಕು ಅಂತ ಮಾತಾಗಿತ್ತು. ಆದರೆ ನೀನೀಗ ಕೇವಲ ವಿದ್ಯಾರ್ಥಿಯಾಗಿ ಉಳಿದಿಲ್ಲ, ಒಬ್ಬ ನಾಯಕನಾಗಿ ಬೆಳೆದಿದ್ದೀಯ. ನಿನಗೆ ವಿದ್ಯಾರ್ಥಿ ವೇತನ ಸಿಗೋ ಮುಂಚೆ ಕೂಡ ನೀನು ನಾಯಕನಾಗೇ ಇದ್ದೆ. ಮತ್ತೊಬ್ಬ ರಾಜನಾಗಿದ್ದವನು ಒಬ್ಬ ನಾಯಕನಾಗಿರೋನ್ನ ಬಲವಂತವಾಗಿ ಯಾವತ್ತೂ ಕರೆಸ್ಕೊಳ್ಳಲ್ಲ. ಆದ್ರಿಂದ ಭೀಮರಾವ್, ನೀನು ಸ್ವಇಚ್ಛೆಯಿಂದ ಯಾವಾಗ ಸಾಧ್ಯವಾಗುತ್ತೋ ನಿನ್ನ ಜನ ನಿನ್ನನ್ನು ಯಾವತ್ತು ಬಿಟ್ಟು ಕಳಿಸ್ತಾರೋ ಅವತ್ತು ಬರಬಹುದು. ಅಲ್ಲಿಯವರೆಗೂ ನಮ್ಮ ಸಹಾಯದ ಬಾಧ್ಯತೆ ನಿನ್ನ ಮೇಲಿರುತ್ತೆ. ಆದ್ರಿಂದ ಒಬ್ಬ ನಾಯಕನನ್ನ ನಾನು ಮುಕ್ತನನ್ನಾಗಿ ಮಾಡ್ತೇನೆ.
ಗೊತ್ತಿಲ್ಲ ಮಗನೇ. ಒಬ್ಬ ತಂದೆಯಾಗಿ ಅವನ ಮಗನ ಹತ್ರ ಈ ಮಾತನ್ನ ಹೇಳಬೇಕೋ ಬೇಡವೋ ಅಂತ. ಆದರೆ ಖಂಡಿತವಾಗ್ಲೂ ಹೇಳಲೇಬೇಕು. ಬಹುಶಃ ನನಗೆ ಇವತ್ತು ಅವಕಾಶ ಸಿಕ್ಕಿದೆ ಅಂತ ಕಾಣುತ್ತೆ. ಏನು ಹೇಳಬೇಕು ಅಂತಿದ್ದೀರಪ್ಪ? ಹೇಳಿ. ಮಗನೇ ಭೀಮಾ, ಎಲ್ಲರೂ ನಿನ್ನ ನಾಯಕ ಅಂತ ಕರಿಬೇಕಾದ್ರೆ ನನಗೆ ಈರ್ಷ್ಯೆ ಆಗಿತ್ತು. ಈರ್ಷ್ಯೆ ಆಗಿದ್ದ ಕಾರಣ ಏನು ಅಂದರೆ, ನಾನು ನಿನ್ನನ್ನು ಎಲ್ರಿಗಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ಆದರೆ ಅವರೆಲ್ಲರ ಪ್ರೀತಿ ಇದೆಯಲ್ಲ, ಅದು ನನ್ನ ಪ್ರೀತಿಗಿಂತ ಮಿಗಿಲು. ಈ ವಿಷಯನ ಒಬ್ಬ ವ್ಯಕ್ತಿಗೆ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಆ ವ್ಯಕ್ತಿ ನಾನೇ. ಆದರೆ ಮರುಕ್ಷಣನೇ ಒಬ್ಬ ತಂದೆ ಆದವನಿಗೆ ಈ ಕ್ಷಣ ಹೆಮ್ಮೆ ಅನ್ಸುತ್ತೆ. ಎಂಥ ಹೆಮ್ಮೆ ಅಂದ್ರೆ, ಈ ಜಗತ್ತಿನ ಪುಣ್ಯವಂತ ತಂದೆ ನಾನು ಅನ್ನೋ ಹೆಮ್ಮೆ. ಆದರೆ ಈ ನಡೆದಂಥ ಸಣ್ಣ ಕಥೆಯಲ್ಲಿ ನನಗರ್ಥ ಆಗಿದ್ದೇನು ಅಂತಂದ್ರೆ, ಮಗ ಆದವನು ಆಕಾಶದೆತ್ತರಕ್ಕೆ ಬೆಳೆದು ವಿಸ್ತಾರವಾಗಿ ಬೆಳೆದು ನಿಂತ್ರೆ ಮಗ ಕೇವಲ ನನ್ನವನಲ್ಲ, ಎಲ್ರಿಗೂ ಸೇರ್ತಾನೆ. ಆದರೆ ಆಕಾಶನ ಅಂಗೈಯಲ್ಲಿ ನಮ್ದು ಅಂತ ಯಾವತ್ತೂ ಬಚ್ಚಿಟ್ಕೋಬಾರ್ದು. ಎಂಥ ಮಾತಾಡ್ತಿದ್ದೀರಪ್ಪ? ಇವರೆಲ್ಲರ ಪ್ರೀತಿ, ನಿಮ್ಮ ಸ್ನೇಹ, ಇದೆರಡೂ ಬೇರೆ ಬೇರೆ. ಇದನ್ನು ನಾನು ಯಾವತ್ತೂ ತುಲನೆ ಮಾಡಬಾರ್ದು. ಹಾಗೇನಾದ್ರೂ ನೋಡಿದ್ರೆ ನಾವು ಯಾರ ಪ್ರೀತಿನೂ ತಕಡಿಗೆ ಹಾಕಲೇಬಾರ್ದು. ಆದರೆ ಗೊತ್ತೋ ಗೊತ್ತಿಲ್ಲದೇನೋ ಒಬ್ಬ ಮನುಷ್ಯ ಒಬ್ಬರ ಪ್ರೀತಿನ ಮತ್ತೊಬ್ಬರ ಪ್ರೀತಿ ಜೊತೆ ಹೋಲಿಕೆ ಮಾಡ್ತಾನೆ ಇರ್ತಾರೆ. ಈ ಈರ್ಷ್ಯೆ ಅನ್ನೋದು ಒಂಥರ ಚೆನ್ನಾಗೇ ಇದೆ. ಒಂದು ಮಾತು ನೆನಪು ಬರ್ತಾ ಇದೆ. ನಿಮ್ಮಮ್ಮ ಭೀಮಬಾಯಿ ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ಲು. ಕೇಳಪ್ಪ ಭೀಮನಪ್ಪ, ಭೀಮ ಎಲ್ರಿಗೋಸ್ಕರ ಹೋರಾಡ್ತಾನೆ ಇರ್ತಾನೆ, ಎಲ್ರಿಗೂ ಸಹಾಯ ಮಾಡ್ತಾನೆ ಹೋಗ್ತಾನೆ. ನೋಡ್ತೀರಿ ಬೇಕಾದ್ರೆ ಎಲ್ಲರೂ ಭೀಮನ್ನ ಹೊಗಳೋ ಥರ ಆಗುತ್ತೆ. ಆಗ ಭೀಮ ಕೇವಲ ನಿಮ್ಮ ಮಗ ಆಗಿರಲ್ಲ, ಎಲ್ರಿಗೂ ಭೀಮ ಆಗಿರ್ತಾನೆ. ಅವನಿಗೆ ಹಸು ಆದ್ರೆ ಎಲ್ಲರೂ ಅವನಿಗೋಸ್ಕರ ರೊಟ್ಟಿ ತಗೊಂಡು ಓಡ್ ಬರ್ತಾರೆ. ಆಗ ನನ್ನ ಮಗ ಭೀಮ ನನ್ನ ರೊಟ್ಟಿನ ಕಂಡು ಹಿಡಿತಾನ ಅಂತಿದ್ಲು. ಅವಾಗ ನೀವೇನು ಹೇಳ್ತಿದ್ರಿ ಅಪ್ಪ? ಆಗ ಅವಳು ನೋವೇನು ಅಂತ ನನಗೆ ಅರ್ಥನೇ ಆಗ್ತಿರ್ಲಿಲ್ಲ. ಆಗ ನಾನೇನು ಉತ್ತರನೇ ಕೊಟ್ಟಿರಲಿಲ್ಲ. ನನಗೀಗ ಉತ್ತರ ಸಿಕ್ಕಿದೆ. ಆದರೆ ಉತ್ತರ ಕೇಳೋದಕ್ಕೆ ಅವಳೇ ಇಲ್ಲ ನಮ್ಮ ಜೊತೆ.
ಆದರೆ ಇವತ್ತು ಅಮ್ಮ ನಮ್ಮ ಜೊತೆ ಇದ್ದಿದ್ರೆ ಏನಂತಿದ್ರಿ? ಏನು ಉತ್ತರ ಕೊಡ್ತಾ ಇದ್ರಿ? ನಾನು ಹೇಳ್ತೀನಿ. ಮಾವ ಹೇಳ್ತಿದ್ರು, ನಿನ್ನ ಮಗನ ಪಾಲಲ್ಲಿ ನಿನ್ನ ರೊಟ್ಟಿ ಯಾವಾಗ ಬಂತು ಅಂತ ಯೋಚಿಸ್ಬೇಡ ಅಂತ. ಏನ ನೆನೆಸ್ಕೊಂಡು ಖುಷಿ ಪಡಬೇಕು ಅಂದರೆ ನಿನ್ನ ಮಗನ ಪಾಲಲ್ಲಿ ಹಸುವು ಕಮ್ಮಿ, ರೊಟ್ಟಿ ಜಾಸ್ತಿ ಇದೆ ಅಂತ. ಇದನ್ನೇ ಹೇಳ್ತಿದ್ರಿ ಅಲ್ವಾ ಮಾವ? ಹಾ, ಇದನ್ನೇ ಹೇಳ್ತಾ ಇದ್ದೆ. ಇನ್ ಮುಂದೆ ಇದೇ ರೀತಿ ನೀನು ಬೆಳೀತಾ ಹೋಗ್ಬೇಕು ಮಗನೇ. ನೀನು ಹೇಗೆ ಬೆಳೀತಾ ಮುಂದೆ ಹೋಗ್ಬೇಕು ಅಂತಂದ್ರೆ ಒಂದಿನ ಇಡೀ ರಾಷ್ಟ್ರಕ್ಕೆ ನಾಯಕ ಆಗ್ಬೇಕು. ಬ್ರಿಟಿಷ್ ಸರ್ಕಾರ ನಮ್ಮ ದೇಶನ ಇಂಚಿಂಚಾಗಿ ಲೂಟಿ ಹೊಡೆದಿದೆ. ಆದರೆ ನೀನು ವಿಚಾರಗಳಿಂದ ಜನರಲ್ಲಿ ಜಾಗೃತಿ ಮೂಡಿಸ್ಬೇಕು, ಜನರ ಮನಸ್ಸಲ್ಲಿ ಬೆಳಕನ್ನ ಚೆಲ್ಲಬೇಕು. ಅಷ್ಟೇ. ಮುಂದೆ ನಾನು ನಿನ್ನ ಜೊತೆ ಇರೋದಕ್ಕೆ ಇಷ್ಟಪಡ್ತೀನಿ, ನನ್ನ ಜೀವ ಇರೋ ತನಕ. ದೇವರು ಒಳ್ಳೇದು ಮಾಡಲಿ ನಿಂಗೆ. ರಮಾ, ನೀನ್ ಹೇಗೆ ಊಹೆ ಮಾಡ್ದೆ ಅಪ್ಪ ಅಮ್ಮಂಗೆ ಏನು ಉತ್ತರ ಕೊಡ್ತಾರೆ ಅಂತ? ಯಾಕಂದ್ರೆ ನಾನು ನಿಮಗೆ ಊಟ ಬಡಿಸ್ಬೇಕಾದ್ರೆ ನಾನು ಇದೇ ಯೋಚನೆ ಮಾಡ್ತಿದ್ದೆ, ನಿಮ್ಮ ತಾಯಿ ಯೋಚನೆ ಮಾಡ್ತಿರೋ ಹಾಗೆ. ಒಬ್ಬ ತಾಯಿ ಮತ್ತೆ ಹೆಂಡತಿ ಇಬ್ರಿಗೂನು ಗಂಡ ಮತ್ತೆ ಮಗನ ಬಗ್ಗೆ ಒಂದೇ ರೀತಿ ಪ್ರೀತಿ ಇರುತ್ತೆ. ರಮಾ, ನಿಮ್ಮೆಲ್ಲರ ಪ್ರೀತಿ ಋಣ ನಾನು ಹೇಗೆ ತೀರಿಸ್ಲಿ? ನೀವೆಲ್ಲ ನನ್ನ ಕುಟುಂಬ ಆಗಿದ್ರು ನಾನು ಈ ಸಮಾಜಕ್ಕೆ ಸೇರ್ಬೇಕು ಅಂತ ನೀವೆಲ್ಲ ನನ್ನಿಂದ ದೂರ ಆಗೋದಕ್ಕೆ ಸದಾ ತಯಾರಾಗಿರ್ತೀರ. ಇದು ಒಂಥರ ಋಣನೇ. ಈ ಋಣನೆಲ್ಲ ನಾನದು ಹೇಗೆ ತೀರಿಸ್ಲಿ ರಾಮ? ಅದು ಇದೊಂದೇ ಜನ್ಮದಲ್ಲಿ ನನಗೆ ಹೇಗೆ ತೀರಿಸ್ಬೇಕು ಅಂತ ಗೊತ್ತಿಲ್ಲ. ನಿಮ್ಮ ಕರ್ತವ್ಯನೂ ನಿಭಾಯಿಸ್ಕೊಂಡು ನಿಮ್ಮ ಕನ್ಸುಗಳನ್ನೂ ನನ್ಸು ಮಾಡ್ಕೋಬೇಕು. ರಮಾ, ನನ್ನ ಪ್ರತಿ ಕರ್ತವ್ಯದಲ್ಲೂ ಪ್ರತಿ ಕನಸಲ್ಲೂ ನಿನ್ನ ಪಾಲಿದೆ. ನನ್ನೆಲ್ಲ ಕರ್ತವ್ಯನೂ ನನ್ನೆಲ್ಲ ಕನಸುಗಳನ್ನು ನೀನಿಲ್ಲದೆ ಪೂರ್ತಿ ಮಾಡೋಕ್ಕಾಗಲ್ಲ.